ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಟಾಟಾ ಸ್ಟೀಲ್ ಭಾರತದ ಅತಿ ದೊಡ್ಡ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ. ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಹಾಗೆ ಇವರ ಫಂಡಮೆಂಟಲ್ಸ್ಗಳು ಯಾವ ರೀತಿಯಲ್ಲಿ ಕಾಣಿಸುತ್ತೆ, ಇವರ ಫ್ಯೂಚರ್ ಪ್ಲಾನ್ಸ್ ಏನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಟಾಟಾ ಸ್ಟೀಲ್ 1907ರಲ್ಲಿ ಪ್ರಾರಂಭವಾದಂತಹ ಟಾಟಾ ಗ್ರೂಪ್ನ ಕಂಪನಿ ಏಷ್ಯಾದ ಮೊದಲನೇ ಪ್ರೈವೇಟ್ ಸ್ಟೀಲ್ ಕಂಪನಿ ಆಗಿರುತ್ತೆ. ಇವರ ಮೊದಲನೇ ಪ್ಲಾಂಟನ್ನು ಇವರು ಜಮ್ಶೆಡ್ಪುರಲ್ಲಿ ಸ್ಟಾರ್ಟ್ ಮಾಡಿದ್ರು. ಟಾಟಾ ಸ್ಟೀಲ್ ಒಂದು ವರ್ಷಕ್ಕೆ 20 ಮಿಲಿಯನ್ ಟನ್ ಸ್ಟೀಲನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಇವರ ಒಂದು ವರ್ಷದ ಟರ್ನ್ ಓವರ್ ಅಮೌಂಟನ್ನು ಗಮನಿಸಿದಾಗ 1 ಲಕ್ಷ ಕೋಟಿಯ ಟರ್ನ್ ಓವರ್ ಅಮೌಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಸ್ಟೀಲ್ ಮೇಜರ್ ಆಗಿ 4 ಸೆಗ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾರೆ. ಮೊದಲನೇದಾಗಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್, B2B ಮತ್ತು B2C ಕನ್ಸ್ಟ್ರಕ್ಷನ್ ಅಲ್ಲಿ ಅಂದರೆ ಹೌಸ್ ಹೋಲ್ಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಆಫೀಸ್ ಕನ್ಸ್ಟ್ರಕ್ಷನ್ಸ್ಗಳು, ರೋಡ್ ಕನ್ಸ್ಟ್ರಕ್ಷನ್, ಸೊ ಎಲ್ಲದರಲ್ಲೂ ಕೂಡ ಏನು ಸ್ಟೀಲ್ನ ಅವಶ್ಯಕತೆ ಇರುತ್ತೆ ಅದನ್ನು ಟಾಟಾ ಸ್ಟೀಲ್ ಪ್ರೊವೈಡ್ ಮಾಡ್ತಾರೆ. ಎರಡನೇದಾಗಿ ಆಟೋಮೋಟಿವ್ ಬಿಸ್ನೆಸ್, ಆಟೋ ಕಂಪನಿಗಳಿಗೆ ಏನು ಸ್ಟೀಲ್ನ ರಿಕ್ವೈರ್ಮೆಂಟ್ ಇರುತ್ತೆ, ಆಟೋ ಪಾರ್ಟ್ಸ್ಗಳಲ್ಲಿ ಕೂಡ ಸ್ಟೀಲ್ನ ಅವಶ್ಯಕತೆ ಇರುತ್ತೆ. ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದಂತಹ ಸ್ಟೀಲ್ಗಳನ್ನು ಟಾಟಾ ಸ್ಟೀಲ್ ಪ್ರೊವೈಡ್ ಮಾಡ್ತಾರೆ. ಮೂರನೇದಾಗಿ ಇಂಡಸ್ಟ್ರಿಯಲ್, ಸೊ ಇಂಡಸ್ಟ್ರಿಯಲ್ ಸೆಗ್ಮೆಂಟಲ್ಲಿ ಏನು ಸ್ಟೀಲ್ನ ಅವಶ್ಯಕತೆ ಇರುತ್ತೆ, ಸೊ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಸ್ಟೀಲ್ನ ಅವಶ್ಯಕತೆ ಬರುತ್ತೆ. ಸೊ ಅದನ್ನೆಲ್ಲ ಕೂಡ ಟಾಟಾ ಸ್ಟೀಲ್ ಪ್ರೊವೈಡ್ ಮಾಡ್ತಾರೆ. ನಾಲ್ಕನೇದಾಗಿ ಜನರಲ್ ಇಂಜಿನಿಯರಿಂಗ್ ಮತ್ತೆ ಅಗ್ರಿಕಲ್ಚರ್ ಸೆಗ್ಮೆಂಟಲ್ಲೂ ಕೂಡ ಟಾಟಾ ಸ್ಟೀಲನ್ನು ಪ್ರೊವೈಡ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಫೆನ್ಸಿಂಗ್ ಆಗಿರ್ಬೋದು, ವೈರಿಂಗ್, ಸೊ ಎಲ್ಲ ರೀತಿಯ ಸ್ಟೀಲ್ಗಳನ್ನು ಟಾಟಾ ಸ್ಟೀಲ್ ಪ್ರೊವೈಡ್ ಮಾಡ್ತಾರೆ. ಇವರು ಕೇವಲ ಭಾರತ ಮಾತ್ರ ಅಲ್ಲ, 26 ಕಂಟ್ರಿಗಳಲ್ಲಿ ತಮ್ಮ ಆಪರೇಷನ್ ಅನ್ನು ನಡೆಸ್ತಾರೆ. ಇವರ ಮೇಜರ್ ರೆವೆನ್ಯೂ ಜನರೇಟ್ ಆಗೋದು ಇಂಡಿಯಾದಿಂದ, ಅದು ಬಿಟ್ಟರೆ ನೆಕ್ಸ್ಟ್ ಯುರೋಪ್ ಅಲ್ಲಿ, ಆದ್ಮೇಲೆ ಇವರು ಸೌತ್ ಈಸ್ಟ್ ಏಷ್ಯಾದಲ್ಲೂ ಕೂಡ ತಮ್ಮ ಪ್ರೆಸೆನ್ಸ್ ಅನ್ನ ಹೊಂದಿದ್ದಾರೆ. ಟಾಟಾ ಸ್ಟೀಲ್ ಈಗ ಸಸ್ಟೈನಬಿಲಿಟಿ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸಸ್ಟೈನಬಿಲಿಟಿ ಅಂದಾಗ ಕಾರ್ಬನ್ ಎಮಿಷನ್ ಏನು ಆಗುತ್ತೆ, ಸೊ ಸ್ಟೀಲ್ ಪ್ರೊಡಕ್ಷನ್ ಅಂದಾಗ ತುಂಬಾನೇ ಕಾರ್ಬನ್ ಎಮಿಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಾರ್ಬನ್ ಎಮಿಷನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಅದ್ರ ಬಗ್ಗೆ ಕಂಪನಿ ವರ್ಕ್ ಮಾಡ್ತಿದ್ದಾರೆ. 2030ರ ವೇಳೆಗೆ ಇವರ ಟೋಟಲ್ ಎಮಿಷನ್ ಏನಿದೆ ಅದನ್ನ ಅರ್ಧದಷ್ಟು ಕಮ್ಮಿ ಮಾಡುವಂತಹ ಪ್ಲಾನ್ಸ್ ಅನ್ನು ಕೂಡ ಟಾಟಾ ಸ್ಟೀಲ್ ಹೊಂದಿದ್ದಾರೆ. ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದಾಗ ಖಂಡಿತವಾಗ್ಲೂ ಎಮಿಷನ್ ಇದ್ದೇ ಇರುತ್ತೆ, ಕಾರ್ಬನ್ನ ಎಮಿಷನ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದನ್ನ ಯಾವ ರೀತಿಯಲ್ಲಿ ಕಮ್ಮಿ ಮಾಡೋದು ಅದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಆಲ್ರೆಡಿ ಡಿಸಿಷನ್ಸ್ ಗಳನ್ನ ತಗೋತಿದ್ದಾರೆ. ಟೋಟಲ್ ಸ್ಟೀಲ್ ಪ್ರೊಡಕ್ಷನ್ ವರ್ಲ್ಡ್ ಅಲ್ಲಿ ನಾವು ಗಮನಿಸಿದಾಗ ಚೈನಾ ಅತಿ ದೊಡ್ಡ ಮಾರ್ಕೆಟ್ ಅನ್ನ ಹೊಂದಿದೆ. ಸೊ ಟೋಟಲ್ ವರ್ಲ್ಡ್ ಅಲ್ಲಿ ಬಳಕೆ ಆಗುವಂತಹ ಸ್ಟೀಲ್ ಗಳಲ್ಲಿ 50% ನಷ್ಟು ಚೈನಾ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನ ಬಿಟ್ಟರೆ ನಮಗೆ ಇಂಡಿಯಾ ಮತ್ತೆ ಜಪಾನ್ ನಲ್ಲಿ ಹೆಚ್ಚಿನ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಆಗೋದು ಕಾಣಿಸುತ್ತೆ. ಸೊ ಇಲ್ಲಿ ಅದರ್ಸ್ 17% ಕಾಣಿಸ್ತಿರ್ಬೋದು. ಸೊ ಇದು ಬೇರೆ ಬೇರೆ ಕಂಟ್ರಿಗಳ ಟೋಟಲ್ ಆಗಿರುತ್ತೆ. ಇಂಡಿವಿಜುವಲ್ ಕಂಟ್ರೀಸ್ ಅನ್ನ ತಗೊಂಡಾಗ ಚೈನಾ ಅತಿ ದೊಡ್ಡ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ಆಗಿದ್ರೆ, ಎರಡನೇ ಸ್ಥಾನದಲ್ಲಿ ಇಂಡಿಯಾ ಮತ್ತೆ ಜಪಾನ್ ನೋಡೋದಕ್ಕೆ ಸಿಗುತ್ತೆ. ಚೈನಾ +1 ಮಾಡೆಲ್ ನ ಅಡ್ವಾಂಟೇಜ್ ಕೂಡ ಇಂಡಿಯಾಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ತುಂಬಾ ಕಂಟ್ರಿಗಳು ಚೈನಾ ಜೊತೆಯಲ್ಲಿ ಬಿಸ್ನೆಸ್ ಅನ್ನು ನಡೆಸೋದಕ್ಕೆ ಅಷ್ಟು ಈಗ ಇಷ್ಟ ಪಡ್ತಿಲ್ಲ. ಅದರ ಅಡ್ವಾಂಟೇಜ್ ಇಂಡಿಯಾಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ಕೇವಲ ಟಾಟಾ ಸ್ಟೀಲ್ ಒಂದಕ್ಕೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಅಲ್ಲ, JSW ಸ್ಟೀಲ್ ಆಗಿರ್ಬೋದು, ಜಿಂದಾಲ್ ಸ್ಟೀಲ್ ಎಲ್ರಿಗೂ ಕೂಡ ಈಕ್ವಲ್ ಅಡ್ವಾಂಟೇಜ್ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ವರ್ಷ ನಡೆದಂತಹ AGM ಅಲ್ಲಿ ಟಾಟಾ ಸ್ಟೀಲ್ ನ CEO ಕೂಡ ಹೇಳಿದ್ದಾರೆ, ಅವರ ಟೋಟಲ್ ಕೆಪಾಸಿಟಿ ಏನಿದೆ 20 ಮಿಲಿಯನ್ ಟನ್ ನ ಸ್ಟೀಲ್ ಪ್ರೊಡಕ್ಷನ್, ಅದನ್ನ 30ರಿಂದ 40 ಮಿಲಿಯನ್ ಟನ್ಗೆ ಏರಿಸುವಂತ ಪ್ರಯತ್ನವನ್ನ ಮಾಡ್ತಿದೀವಿ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಪ್ಲಾನ್ ಕೂಡ ಇದೆ. 10,000ರಿಂದ 12,000 ಕೋಟಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ಅನ್ನ ಬಳಸಿಕೊಂಡು ತಮ್ಮ ಟೋಟಲ್ ಆನ್ಯುವಲ್ ಕೆಪಾಸಿಟಿ ಏನಿದೆ 20 ಮಿಲಿಯನ್ ಟನ್, ಅದನ್ನ 30ರಿಂದ 40 ಮಿಲಿಯನ್ ಟನ್ಗೆ ನಾವು ಏರಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ಕಾಳಿಂಗ್ ನಗರ್ ಹಾಗೆ ಅಂಗುಲ್ನಲ್ಲಿ ಇರುವಂತಹ ಪ್ಲಾಂಟ್ ನಲ್ಲಿ ಹೆಚ್ಚಿನ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಡೀತಿದೆ. ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ 25 ಮಿಲಿಯನ್ ಟನ್ ಅಷ್ಟು ಪ್ರೊಡಕ್ಷನ್ ಅನ್ನು ನಾವು ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆ ಇನ್ನೊಂದು ಪಾಸಿಟಿವ್ ಏನು ಅಂದ್ರೆ ಕಂಪನಿ ಬಳಿಯಲ್ಲಿ ಒಳ್ಳೆ ಒಂದು ಕ್ಯಾಶ್ ಫ್ಲೋ ಕೂಡ ಇದೆ. ಸೊ ಅದನ್ನ ಬಳಸ್ಕೊಂಡು ಅವರು ತಮ್ಮ ಸ್ಟೀಲ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಂಡಿಯಾದಲ್ಲಿ ಮುಂದಿನ 5ರಿಂದ 10 ವರ್ಷದಲ್ಲಿ ಸ್ಟೀಲ್ ನ ರಿಕ್ವೈರ್ಮೆಂಟ್ ತುಂಬಾನೇ ಇರುತ್ತೆ. ಗೌರ್ಮೆಂಟ್ ನ ಕಡೆಯಿಂದ ಕೂಡ ತುಂಬಾನೇ ಪ್ಲಾನ್ಸ್ ಇದೆ. ಹೌಸಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಸೊ ಸ್ಟೀಲ್ ಮೇಜರ್ ಆಗಿರುತ್ತೆ. ಸೊ ಸ್ಟೀಲ್ನ ರಿಕ್ವೈರ್ಮೆಂಟ್ ಇರೋದ್ರಿಂದ ಸ್ಟೀಲ್ ಕಂಪನಿಗಳಿಗೆ ಅದೊಂದು ಪಾಸಿಟಿವ್ ಆಗುತ್ತೆ. ಅವರು ಹೆಚ್ಚಿನ ಒಂದು ಸ್ಟೀಲನ್ನು ಉತ್ಪಾದನೆ ಮಾಡಿದಾಗ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಚೈನಾ +1 ಮಾಡೆಲ್ನ ಅಡ್ವಾಂಟೇಜ್ ಕೂಡ ಇಂಡಿಯನ್ ಸ್ಟೀಲ್ ಕಂಪನಿಗಳಿಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಟಾಟಾ ಸ್ಟೀಲ್ ನಿನ್ನೆವರೆಗೂ 960ರ ಪ್ರೈಸಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಇವತ್ತು ನಮಗೆ ಸ್ಟಾಕ್ನಲ್ಲಿ ಸ್ಪ್ಲಿಟ್ ನೋಡೋದಕ್ಕೆ ಸಿಕ್ಕಿದೆ. 1:10 ರೇಷಿಯೋದಲ್ಲಿ ಕಂಪನಿ ಸ್ಟಾಕನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಆ ಒಂದು ರೀಸನ್ನಿಂದ ಸ್ಟಾಕ್ ಈಗ 97ರ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದಾಗ ಈಗ ಚಿಕ್ಕ ಚಿಕ್ಕ ಇನ್ವೆಸ್ಟರ್ಸ್ಗಳು ಕೂಡ ಟಾಟಾ ಸ್ಟೀಲಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಟಾಟಾ ಸ್ಟೀಲ್ ನಿಫ್ಟಿಯ ಕಂಪನಿ ಆಗಿರೋದ್ರಿಂದ ಒಳ್ಳೆ ಒಂದು ಫಂಡಮೆಂಟಲ್ಸ್ ಅನ್ನು ಹೊಂದಿರುವಂಥ ಕಂಪನಿ, ಲಾರ್ಜ್ ಕ್ಯಾಪ್ನ ಕಂಪನಿ. ಸೊ ತುಂಬ ಇನ್ವೆಸ್ಟ್ಮೆಂಟ್ ಟಾಟಾ ಸ್ಟೀಲ್ನಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕುಕು FM ಆ್ಯಪಲ್ಲಿ ನೀವು 1000ಕ್ಕೂ ಹೆಚ್ಚಿನ ಆಡಿಯೋ ಸಮರಿಯನ್ನು ಈಸಿಯಾಗಿ ಕೇಳ್ಬೋದಾಗುತ್ತೆ. ಬೇರೆ ಬೇರೆ ಟಾಪಿಕ್ಸ್ನ ಆಡಿಯೋ ಸಮರೀಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಓಪನ್ ಮಾಡಿದಾಗ ಈ ರೀತಿಯ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಆಡಿಯೋ ಲ್ಯಾಂಗ್ವೇಜ್ ಸೆಟ್ ಆಗಿಲ್ಲ ಅಂದರೆ ನಿಮ್ಮ ಪ್ರೊಫೈಲ್ ಸೆಕ್ಷನ್ನಲ್ಲಿ ಆಡಿಯೋ ಲ್ಯಾಂಗ್ವೇಜ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕನ್ನಡವನ್ನು ನೀವು ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಆಗ ಎಲ್ಲ ಬುಕ್ಗಳ ಆಡಿಯೋ ಸಮರಿಯನ್ನು ನೀವು ಈಸಿಯಾಗಿ ಕನ್ನಡದಲ್ಲಿ ಕೇಳ್ಬೋದು. ಸೊ ಫೇಮಸ್ ಬುಕ್ಗಳ ಸಮರಿ ನಿಮಗೆ ಹೋಮ್ ಪೇಜಲ್ಲಿ ಅವೈಲೇಬಲ್ ಆಗುತ್ತೆ.
ಹಾಗೆ ಬುಕ್ ಸಮರಿ ಸೆಕ್ಷನ್ ಅಲ್ಲಿ ನ್ಯೂಲಿ ರಿಲೀಸ್ಡ್ ಬುಕ್ ನ ಸಮರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಹೊಸ ಬುಕ್ ಗಳ ಸಮರಿ ಆಡ್ ಆಗ್ತಾ ಇರುತ್ತೆ. ಸೊ ಎಲ್ಲ ಕಂಟೆಂಟ್ ಅನ್ನ ಆರಾಮಾಗಿ ಕನ್ನಡದಲ್ಲಿ ಕೇಳಬಹುದು. ಹಾಗೆ ಬೇರೆ ಬೇರೆ ಟಾಪಿಕ್ಸ್ ನ ಬುಕ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಮೋಟಿವೇಶನಲ್ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಇದೇ ರೀತಿಯ ಬೇರೆ ಬೇರೆ ಜನರಿಯ ಟಾಪಿಕ್ಸ್ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಕುಕು ಎಫ್ ನಲ್ಲಿ ನಿಮಗೆ 50% ಆಫರ್ ಇರುತ್ತೆ. 399 ರೂಪಾಯಿಯ ಕಂಟೆಂಟ್ ಅನ್ನ ಆರಾಮಾಗಿ ನೀವು 199 ರೂಪಾಯಿಗೆ ಪಡ್ಕೋಬಹುದು. SHMK 50 ಅನ್ನುವಂಥ ಕೂಪನ್ ಕೋಡ್ ಅನ್ನ ರಿಜಿಸ್ಟರ್ ಆಗುವಾಗ ನೀವು ಬಳಸಿದ್ರೆ ನಿಮಗೆ 399 ರೂಪಾಯಿಯ ಕಂಟೆಂಟ್ 199 ರೂಪಾಯಿಲಿ ಅವೈಲೇಬಲ್ ಆಗುತ್ತೆ. ಟಾಟಾ ಸ್ಟೀಲ್ ನ ಫಂಡಮೆಂಟಲ್ಸ್ ಅನ್ನ ಗಮನಿಸಿದಾಗ ಮಾರ್ಕೆಟ್ ಕ್ಯಾಪ್ 1,17,000 ಕೋಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಕರೆಂಟ್ ಪ್ರೈಸ್ ಅನ್ನ ಅಬ್ಸರ್ವ್ ಮಾಡ್ತಿರ್ಬೋದು 959. ಸೊ ಇದು ನಿನ್ನೆಯ ಪ್ರೈಸ್ ಆಗಿತ್ತು. ಇವತ್ತು ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಹಾಗೆ ನಿಮಗೆ ಇಲ್ಲಿ ಫೇಸ್ ವ್ಯಾಲ್ಯೂ ಏನು ಕಾಣಿಸ್ತಿದೆ 10. ಸೊ ಇದು ನಾಳೆಯಿಂದ ಫೇಸ್ ವ್ಯಾಲ್ಯೂ 1ರಲ್ಲಿ ಟ್ರೇಡ್ ಆಗುತ್ತೆ. ಸೊ ನಾಳೆ ರೆಕಾರ್ಡ್ ಡೇಟ್ ಆಗಿರೋದ್ರಿಂದ ಹಾಗೆ ಹೈ ಮತ್ತೆ ಲೋ ಅನ್ನ ನೀವು ಗಮನಿಸಬಹುದು. 52 ವೀಕ್ ಹೈ ನಮಗೆ 1535 ನೋಡೋದಕ್ಕೆ ಸಿಗುತ್ತೆ. ಸೊ ಅಕ್ಟೋಬರ್ 2021ರಲ್ಲಿ ಕಂಪನಿ ಈ ಒಂದು ಹೈ ಅನ್ನ ಟಚ್ ಮಾಡಿತ್ತು. ಸೊ ಅಲ್ಲಿಂದ ಆಲ್ಮೋಸ್ಟ್ ನಮಗೆ 30-35% ಅಷ್ಟು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 3ರ PE ರೇಷಿಯೋದಲ್ಲಿ ಟಾಟಾ ಸ್ಟೀಲ್ ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿಯ PE ನಾವು ಗಮನಿಸಿದಾಗ 5ರ PE ರೇಷಿಯೋ ಕಾಣಿಸುತ್ತೆ. ಸೊ ಟಾಟಾ ಸ್ಟೀಲ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಮೇಜರ್ ಆಗಿ ಗಮನಿಸಬೇಕಾಗಿರೋದು ಬುಕ್ ವ್ಯಾಲ್ಯೂ 937ರ ಬುಕ್ ವ್ಯಾಲ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಈಗ 960ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಸ್ಪ್ಲಿಟ್ ನ ಮುಂಚಿನ ಪ್ರೈಸ್ ಅನ್ನು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸ್ಪ್ಲಿಟ್ ಪ್ರೈಸ್ ನ ನಂತರ ನಾವು ಕನ್ಸಿಡರ್ ಮಾಡಿದಾಗ 93ರ ಬುಕ್ ವ್ಯಾಲ್ಯೂ ಹಾಗೆ ಕರೆಂಟ್ ಪ್ರೈಸ್ ನಮಗೆ 97ರ ಹತ್ರ ಕಾಣಿಸುತ್ತೆ. ಹಾಗೆ ಒಳ್ಳೆ ಒಂದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಕಾಣಿಸುತ್ತೆ. ಅಂದ್ರೆ ಬುಕ್ ವ್ಯಾಲ್ಯೂ ಎಷ್ಟಿದೆಯೋ ಕರೆಂಟ್ ಪ್ರೈಸ್ ಕೂಡ ಸೇಮ್ ಅದೇ ಪ್ರೈಸ್ ಹತ್ರ ಟ್ರೇಡ್ ಆಗ್ತಿರೋದ್ರಿಂದ ವ್ಯಾಲ್ಯೂಯೇಷನ್ ಗಳು ಜಸ್ಟಿಫೈ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ನಮಗೆ ಕಾಣಿಸೋದು ಇವರ ಡೆಪ್ಟ್ ಅಂದ್ರೆ ಸಾಲ 75,000 ಕೋಟಿಯ ಸಾಲವನ್ನ ಕಂಪನಿ ಹೊಂದಿದೆ. ಸೊ ಇಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಗಮನಿಸಬಹುದು. 40ರ ROE ಕಾಣಿಸುತ್ತೆ. ROCE ಕೂಡ 30% ನಷ್ಟು ಇದೆ. ಸೊ ಮೇಜರ್ ಪ್ರಾಬ್ಲಮ್ ಇರೋದು ಇವರ ಡೆಪ್ಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಕೂಡ ಜಾಸ್ತಿ ಕಾಣಿಸುತ್ತೆ. ಟಾಟಾ ಸ್ಟೀಲ್ ಒಂದು ಕಮ್ಮಿ PE ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಇವರ ಅರ್ನಿಂಗ್ ಪರ್ ಶೇರ್ ಕೂಡ ನಮಗೆ ಜಾಸ್ತಿ ಕಾಣಿಸುತ್ತೆ. 321ರ EPS ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಫಂಡಮೆಂಟಲ್ಸ್ ಅನ್ನ ಗಮನಿಸಿದಾಗ ಒಳ್ಳೆ ಒಂದು ಫಂಡಮೆಂಟಲ್ಸ್ ಹೊಂದಿರುವಂತಹ ಕಂಪನಿ ಟಾಟಾ ಸ್ಟೀಲ್. ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಕಳೆದ 2 ವರ್ಷದಲ್ಲಿ ಕಂಪನಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡಿದರೆ ಇವರ ಪ್ರಾಫಿಟ್ ಸಡನ್ ಆಗಿ ಜಂಪ್ ಆಗಿದೆ. ಒಳ್ಳೆ ಒಂದು ಸ್ಟೀಲ್ ನ ರಿಕ್ವೈರ್ಮೆಂಟ್ ಕೂಡ ಇದ್ದಿದ್ರಿಂದ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಟಾಟಾ ಸ್ಟೀಲ್ ಮಾಡಿದ್ದಾರೆ. ಹಾಗೆ ಸ್ಟೀಲ್ ನ ಪ್ರೈಸಸ್ ಕೂಡ ತುಂಬಾನೇ ಜಾಸ್ತಿ ಆಗಿತ್ತು. ಆ ಒಂದು ರೀಸನ್ ಇಂದ ಕೂಡ ಟಾಟಾ ಸ್ಟೀಲ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡಿದ್ರು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಕಮ್ಮಿ ಆಗಿದೆ. ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗಿದ್ರಿಂದ ಟಾಟಾ ಸ್ಟೀಲ್ನ ಪ್ರಾಫಿಟ್ಸ್ನಲ್ಲಿ ಸ್ವಲ್ಪ ಹೊಡೆತ ಬಿದ್ದಿದೆ. ಹಾಗೆ ಕಂಪನಿಯ ಬಳಿಯಲ್ಲಿ ಈ ಒಂದು ವರ್ಷದಲ್ಲಿ ಒಳ್ಳೆ ಕ್ಯಾಶ್ ಫ್ಲೋಸ್ ಕೂಡ ನೋಡೋದಕ್ಕೆ ಸಿಗ್ತದೆ. 10,000 ಕೋಟಿಯ ಕ್ಯಾಶ್ ಫ್ಲೋ ಅನ್ನು ಇವರು ಹೊಂದಿದ್ದಾರೆ. 2018-2019ರಲ್ಲಿ ಕಂಪನಿಯ ROCE ಅನ್ನು ನೀವು ಗಮನಿಸಬಹುದು. ಸೊ 12-14% ಇದ್ದಂತಹ ROCE ಈಗ 30% ನಷ್ಟು ಆಗಿದೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ಗಮನಿಸಿದಾಗ ಕಳೆದ 3 ಕ್ವಾರ್ಟರ್ಗಳಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಸ್ಟೇಬಲ್ ಆಗಿದೆ. 34% ನಷ್ಟು ಪ್ರಮೋಟರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಅಕ್ಟೋಬರ್ನಲ್ಲಿ ಯಾವಾಗ ಟಾಟಾ ಸ್ಟೀಲ್ ನ ಪ್ರೈಸ್ 1500 ಹತ್ರ ಇತ್ತು ಆಗ ಪ್ರಮೋಟರ್ಸ್ ಸ್ವಲ್ಪ ಹೋಲ್ಡಿಂಗ್ ಅನ್ನ ಕಮ್ಮಿ ಮಾಡಿದ್ದಾರೆ. ಹಾಗೆ FIIs ಕಡೆಯಿಂದ ಕೂಡ ನಮಗೆ ಸ್ವಲ್ಪ ಸ್ಟೇಕ್ ಕಮ್ಮಿ ಆಗಿರೋದು ಕಾಣಿಸ್ತದೆ. FIIs ಇಲ್ಲಿ 22% ನಷ್ಟು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಹಾಗೆ DIIs ಕೂಡ 20% ಹೋಲ್ಡಿಂಗ್ ಅನ್ನ ಟಾಟಾ ಸ್ಟೀಲ್ ಅಲ್ಲಿ ಹೊಂದಿದ್ದಾರೆ. ಹಾಗೆ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು 25% ನಷ್ಟು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಟಾಟಾ ಸ್ಟೀಲ್ ನ 50 ಡೇ ಮೂವಿಂಗ್ ಅವರೇಜ್ 94 ಆಗಿರುತ್ತೆ. ಸೊ ಇದು ಟಾಟಾ ಸ್ಟೀಲ್ ಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಆಗುತ್ತೆ. ಈ ಒಂದು ಲೆವೆಲ್ ನ ಕೆಳಗಡೆ ಹೋದ್ರೆ ಟಾಟಾ ಸ್ಟೀಲ್ ನಲ್ಲಿ ಇನ್ನಷ್ಟು ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಅನಲಿಸ್ಟ್ ಗಳ ರೇಟಿಂಗ್ ಅನ್ನ ನಾವು ಗಮನಿಸಿದಾಗ 30 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ಸ್ ಏನಿದೆ ಸ್ಟಾಕ್ ಸ್ಪ್ಲಿಟ್ ಆಗೋದಕ್ಕೂ ಮುಂಚಿನ ಟಾರ್ಗೆಟ್ಸ್ ಆಗಿರುತ್ತೆ. ಸೊ ಹೈಯರ್ ಟಾರ್ಗೆಟ್ಸ್ ಅನ್ನ ಸ್ಪ್ಲಿಟ್ ಆದ್ಮೇಲೆ ನಾವು ಕನ್ಸಿಡರ್ ಮಾಡಿದಾಗ 190ರ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ತುಂಬಾನೇ ಹೈಯೆಸ್ಟ್ ಟಾರ್ಗೆಟ್ ಆಗುತ್ತೆ. ಮೀಡಿಯಂ ಟಾರ್ಗೆಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ 140ರ ಟಾರ್ಗೆಟ್ ಟಾಟಾ ಸ್ಟೀಲ್ ನಾವು ಕನ್ಸಿಡರ್ ಮಾಡಬಹುದಾಗುತ್ತೆ. ಹಾಗೆ ಲೋ ಕೂಡ ಗಮನಿಸಬಹುದು. 83-84ರ ಪ್ರೈಸ್ಗೂ ಕೂಡ ಟಾಟಾ ಸ್ಟೀಲ್ ಹೋಗುವಂತ ಸಾಧ್ಯತೆ ಇರುತ್ತೆ. ರೀಸೆಂಟ್ ಆಗಿ ರಿಸಲ್ಟ್ ನ ನಂತರ ICICI ಸೆಕ್ಯೂರಿಟೀಸ್ ಕೂಡ 827ರ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಸೊ ಅದು ಸ್ಪ್ಲಿಟ್ ನ ಮುಂಚೆ. ಸೊ 827 ಅಂದಾಗ 82ರ ಟಾರ್ಗೆಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓವರ್ ಆಲ್ ನಾವು ಗಮನಿಸಿದಾಗ ಒಳ್ಳೆ ಒಂದು ಫಂಡಮೆಂಟಲ್ಸ್ ಹೊಂದಿರುವಂತಹ ಕಂಪನಿ, ಡಿಮ್ಯಾಂಡ್ ಕೂಡ ಚೆನ್ನಾಗಿದೆ. ನಿಫ್ಟಿ 50ಯ ಕಂಪನಿ. ಸೊ ಆ ಒಂದು ಕಾರಣದಿಂದ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಟಾಟಾ ಸ್ಟೀಲ್ ಅನ್ನ ಕನ್ಸಿಡರ್ ಮಾಡಬಹುದಾಗುತ್ತೆ. ಟಾಟಾ ಸ್ಟೀಲ್ನ ಈ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.